ಗೊತ್ತಿಲ್ವಾ? ಅವಳು ಯಾವುದೋ ವಿದೇಶಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲಲ್ವಾ? ಇದ್ದಕ್ಕಿದ್ದಾಗ ಇಲ್ಲೇ ಬಂದು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಗರುಡ ಭಸ್ಮದ ರೇಖೆ ತನ್ನ ಶಕ್ತಿನ ಕಳ್ಕೊಳ್ಳೋದಿಕ್ಕೆ ನಾನು ಹೇಗೆ ಕಾರಣ? ಅದು ಶಿವ ಶಂಕರ ಹರ ಹರ. ಇದೇ ನಡೆದಿದ್ದು ಅಮೃತ. ಈಗ ಆ ಭಸ್ಮದ ಗೆರೆಗೆ ಯಾವ ಶಕ್ತಿನೂ ಇಲ್ಲ. ನೀನು ಸುಲಭವಾಗಿ ಅದನ್ನು ದಾಟ್ಬೋದು. ಅಣ್ಣ, ಅವರಿಬ್ರು ಇನ್ನೂ ಬಂದಿಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀವು ಬರೋ ಅವಶ್ಯಕತೆ ಇಲ್ಲ, ನಾವೇ ಬಂದಿದ್ದೀವಿ. ಏನು ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಮಾತಾಡ್ಕೊಂಡು ಬಂದ್ರ? ನೀವು ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಇವ್ರನ್ನ ಗರುಡ ಭಸ್ಮದ ರೇಖೆನ ದಾಟೋಕೆ ಒಪ್ಪಿಗೆ ಕೊಟ್ಟಿದ್ದೀನಿ. ಇವರು ದಾಟ್ಲಿಲ್ಲ ಅಂದ್ರೆ ಶತ್ರುಘ್ನ, ಈಗ ಅದೆಲ್ಲ ಬೇಡ. ಒಂದು ವೇಳೆ ಅವರು ಆ ಭಸ್ಮದ ಗೆರೆಯನ್ನು ದಾಟೋದಕ್ಕಾಗಲಿಲ್ಲ ಅಂತಾದರೆ ನೀನು ಕೊಡೋ ಶಿಕ್ಷೆಯನ್ನು ಸಂತೋಷವಾಗಿ ಅನುಭವಿಸೋದಕ್ಕೆ ಅವರು ಸಿದ್ಧವಾಗಿದ್ದಾರೆ. ಬನ್ನಿ, ಹೆಬ್ಬಾಗ್ಲತ್ರ ಹೋಗಿ ಪರೀಕ್ಷೆ ನಡೆಸೇ ಬಿಡೋಣ. ಹಂಸಕ್ಷೀರ ನ್ಯಾಯದಂತೆ ಹಾಲು ಯಾವುದು ನೀರು ಯಾವುದು ಅನ್ನೋದು ಸ್ಪಷ್ಟವಾಗಿ ಬಿಡುತ್ತೆ. ಮತ್ತ್ಯಾಕೆ ಇನ್ನು ಇಲ್ಲಿ ನಿಂತ್ಕೊಂಡು ಮೀನಮೇಷ ಎಣಿಸ್ತಾ ಇದ್ದೀರಾ? ನಡೀರಿ ಹೆಬ್ಬಾಗ್ಲತ್ರ. ಅಕಸ್ಮಾತ್ ಅವರು ಆ ಗರುಡ ರೇಖೆ ಭಸ್ಮನ ದಾಟಿದ್ರೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ಬಿಡುತ್ತೆ. ವಿಷ್ಣುಪುರದಲ್ಲಿ ರಾಜಗಾಂಭೀರ್ಯವಾಗಿ ತಲೆ ಎತ್ತಿ ಓಡಾಡ್ತಾ ಇದ್ದ ನಾನು ತಲೆ ತಗ್ಸಿ ಓಡಾಡುವ ಸ್ಥಿತಿ ಬಂದ್ಬಿಡುತ್ತೆ. ನೀವು ನನ್ನ ಮೇಲೆ ಅನುಮಾನ ಪಡಿ,
ಒಪ್ಕೋತೀನಿ. ಆದರೆ ನೀವು ಅನುಮಾನ ಪಡ್ತಾ ಇರೋದು ಸಾಕ್ಷಾತ್ ಗರುಡ ದೇವರನ್ನ. ಅಂದ್ರೆ ನೋಡಿ, ಆ ಭಸ್ಮದ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಸೂರ್ಯನ ಶಕ್ತಿನೂ ಒಂದೇ, ಆ ಭಸ್ಮದ ಶಕ್ತಿನೂ ಒಂದೇ. ಆ ಭಸ್ಮದ ಶಕ್ತಿ ಕುಂದೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗೆ ಈ ನಾಗಗಳು ಭಸ್ಮದ ಗೆರೆಯನ್ನ ದಾಟೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಧೈರ್ಯವಾಗಿರಿ. ನಿಮ್ಮ ಭರವಸೆಯಿಂದ ನನಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಶಾಸ್ತ್ರಿಗಳೇ, ಯಾವತ್ತು ದಾಟಕ್ಕಾಗದೇ ಇರೋರು ಆ ಭಸ್ಮ ರೇಖೆನ ಇವತ್ತು ನಾಗಿನಿ ದಾಟಕ್ಕಾಗತ್ತಾ? ನಿಮಗೇನು ಅನಿಸುತ್ತೆ? ನಿಮ್ಮಷ್ಟು ಪ್ರಜ್ಞಾವಂತೆ ಅಲ್ಲ ನಾನು, ಸಾಮಾನ್ಯ ಮನುಷ್ಯಳು. ನನಗಿದೆಲ್ಲ ಹೇಗೆ ಅರ್ಥ ಆಗಬೇಕು ಹೇಳಿ? ತ್ರಿವೇಣಿಯಮ್ಮ, ಸೂರ್ಯಂಗೂ ಚಂದ್ರಂಗೂ ಗ್ರಹಣ ತಪ್ಪಿದ್ದಲ್ಲ. ಹಾಗಂತ ಅವರಿಬ್ಬರು ಶಾಶ್ವತವಾಗಿ ಗ್ರಹಣದ ಕತ್ತಲೆಯಲ್ಲಿ ಇರ್ತಾರೆ ಅನ್ನೋದು ಸತ್ಯ ಅಲ್ಲ. ಹಾಗಾದ್ರಳು ದಾಟ್ತಾಳ? ಅವಸರ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಸಾರಿ ಉತ್ತರ ಸಿಗೋಕ್ಕೂ ಸಾಧ್ಯ ಇಲ್ಲ. ಕಾದು ನೋಡು ಅನ್ನೋದೇ ಆ ಕಾಲನ ಪರಮ ರಹಸ್ಯ. ಸಮಯ ಬರೋವರೆಗೂ ನಾವೆಲ್ಲರೂ ಕಾಯಲೇಬೇಕು. ನಿಮ್ಮ ವೇದಾಂತನ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡವಳು ನಾನಲ್ಲ. ನನ್ನ ಪ್ರಕಾರ ಅಮೃತ ಗೆರೆ ದಾಟೋದಿಲ್ಲ. ಹಾಗೆ ನಾವ್ಯಾರು ಈ ವಿಷ್ಣುಪುರದಿಂದ ಹೊರಗೋಗೋಕ್ಕೂ ಸಾಧ್ಯ ಇಲ್ಲ. ಏಯ್ ನಾಗಿಣಿ, ಏನ್ ಗೊಂಬೆ ನಿಂತಾಗ ನಿಂತಿದ್ಯಾ? ಹೋಗ್ಯಾ ಗರುಡ ಭಸ್ಮನ ದಾಟೋ. ಯಾಕೆ ಆತಂಕ, ಯಾಕೆ ಭಯ? ನೀವಿಬ್ರು ನಾಗಗಳಲ್ಲ ತಾನೆ? ಹಾಗಾದ್ರೆ ಭಸ್ಮದ ಗೆರೆನ ದಾಟೋಕೆ ಹಿಂದೆ ಮುಂದೆ ಯಾಕೆ ನೋಡ್ತೀರಾ? ಅಮೃತ, ಹೋಗಮ್ಮ. ಬನ್ನಿ ಅಮೃತ ಅವರೇ.
ನಾಗಿಣಿ, ನಿನ್ನನ್ನ ಇನ್ನು ಹೋಮಕ್ಕೆ ಪೂರ್ಣಾಹುತಿ ಕೊಡುವುದು ಶತಸಿದ್ಧ. ಇದನ್ನ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಬ್ಬರ ಸಮಾಧಿ ಇದೇ ವಿಷ್ಣುಪುರದಲ್ಲೇ ಆಗತ್ತೆ. ಸಿದ್ಧವಾಗಿ. ಯಾಕೆ ಹೀಗೆ ತಮ್ಮಷ್ಟಿಗೆ ತಾವೇ ನಗ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಹೀಗೆ ನಗ್ತಾ ಇದ್ದೀರಾ ಅಂತ. ಯಾವ ಲೋಕದಲ್ಲಿದ್ದೀರಾ? ಯಾಕೊಬ್ರೇ ನಗ್ತಿದ್ದೀರಾ? ಅಂದ್ರೆ ನಾನಿಷ್ಟೊತ್ತು ನೋಡಿದ್ದು ಕನ್ಸ? ಏನು ಕನಸು ಕಂಡ್ರ? ಅದು ಕನಸಲ್ಲ, ನನಸು. ಏನು? ನೀವು ಕಂಡ್ರಲ್ಲ ಕನಸು, ಅದೇ ನಿಜ ಆಗುತ್ತೆ ನೋಡಿ. ಶಾಸ್ತ್ರಿಗಳೇ, ಯಾಕಿನ್ನೂ ನಿಂತಿದ್ದಾರೆ? ಹೋಗಿ ಆ ಭಸ್ಮದ ರೇಖೆನ ದಾಟೋಕ್ ಹೇಳಿ. ಅರ್ಜುನ, ಅಮೃತ, ಹೋಗಿ ಆ ಭಸ್ಮದ ಗೆರೆಯನ್ನು ದಾಟಿ ನೀವಿಬ್ರು ನಾಗಗಳಲ್ಲ ಅನ್ನೋದನ್ನ ನಿರೂಪಿಸಿ. ಅಮೃತವ್ರೆ, ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ. ಅಮ್ಮ ತಾಯಿ, ನೀವು ನಮ್ಮ ಊರಿಗೆ ಬಂದು ಮಾಡಿದ ಅನಾಹುತಗಳನ್ನೆಲ್ಲ ನಮ್ಮ ಕಣ್ಣಾರೆ ನೋಡಿದೀವಿ. ಇನ್ನೂ ನಿಮ್ಮ ನಾಟಕನ ನೋಡೋದಕ್ಕಾಗೋದಿಲ್ಲ. ಹೋಗಿ ಆ ಗೆರೆನ ದಾಟಿ.
ಅರ್ಶಿನ ಕುಂಕುಮ ಹೀಗೆ ಒಂದಾಗಿ ಸೇರಿದ್ರೆ ಶುಭ ಶಕುನ ಅಂತ ಹೇಳ್ತಾರೆ. ಅದು ಅಲ್ಲದೆ ಬೆಳಗ್ಗೆಯಿಂದ ನನ್ನ ಎಡಗಣ್ಣು ಹಾರ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಳ್ಳೇದಾಗೇ ಆಗತ್ತೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಇಲ್ಲ, ಇದನ್ನ ನಾನು ಒಪ್ಪೋದಿಲ್ಲ. ಇದರಲ್ಲೇನೋ ಮೋಸ ಇದೆ. ಇದರಲ್ಲಿ ಯಾವ ಮೋಸನೂ ಇಲ್ಲ, ಯಾವ ಕುತಂತ್ರನೂ ಇಲ್ಲ. ನೀವ್ ಹೇಳಿದ್ದೇನು? ಇವರು ಆ ಭಸ್ಮದ ಗೆರೆನ ದಾಟಿದ್ರೆ ನಾಗಗಳು ಅಲ್ಲ ಅಂತ ತಾನೆ? ಹಾಗೆ ಇವರು ಆ ಗೆರೆನ ದಾಟಿ ನಾಗಗಳು ಅಲ್ಲ ಅಂತ ನಿರೂಪಿಸಿದ್ದಾರೆ. ಯಾರೇ ಏನು ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲ. ಇದ್ರಲ್ಲೇನೋ ಮೋಸ ನಡೆದಿದೆ. ಇದನ್ನು ನೀವು ಒಪ್ಕೊಳ್ಳೋದಿಲ್ಲ ಅಂದಮೇಲೆ ನಿಮಗೆ ಗರುಡ ದೇವರ ಮೇಲೆ, ಗರುಡ ಭಸ್ಮದ ಮೇಲೆ ನಂಬಿಕೆ ಇಲ್ಲ ಅಂತಾಯ್ತು. ಗರುಡ ದೇವರ ಮೇಲೆ ಆಗ್ಲಿ, ಈ ಭಸ್ಮದ ಮೇಲೆ ಆಗ್ಲಿ ನಮ್ಗೆ ಯಾವುದೇ ಅಪನಂಬಿಕೆ ಇಲ್ಲ. ಮತ್ತ್ಯಾಕೆ ನೀವು ಇವ್ರನ್ನ ಸಾಮಾನ್ಯ ಮನುಷ್ಯರು ಅಂತ ಒಪ್ಕೊಳ್ತಾ ಇಲ್ಲ? ಮನುಷ್ಯನಿಗಿಂತ ಮನಸ್ಸು ಮುಖ್ಯ ಅಂತ ನೀವು ನಂಬಿದ್ದೀರಾ. ಅದೇ ಮನಸ್ಸು ಹೇಳ್ತಾ ಇದೆ ಇಲ್ಲಿ ಏನೋ ಮೋಸ ನಡೆದಿದೆ ಅಂತ. ಮನಸ್ಸು ಮರ್ಕಟ ಇದ್ದ ಹಾಗೆ, ಸತ್ಯವನ್ನ ಸುಲಭವಾಗಿ ಒಪ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಇವರು ನಾಗಗಳು ಅಂತ ನಾನು ನಿರೂಪಿಸ್ತೀನಿ. ನನಗೆ ಇನ್ನೊಂದು ಅವಕಾಶ ಬೇಕು. ಬೆಟ್ಟ ಹತ್ತದವರಿಗೆ ಅಟ್ಟ ಹತ್ತೋದು ಕಷ್ಟನಾ? ಆಗ್ಲಿ, ಅದೇನು ಪರೀಕ್ಷೆ ಮಾಡ್ತಿರೋ ಮಾಡಿ, ಅದು ನಡೆದು ಹೋಗ್ಲಿ. ತುಳಸಿ ಮಾಲೆ ಪ್ರಯೋಗ. ಏನು? ತುಳಸಿ ಮಾಲೆ ಪ್ರಯೋಗನ? ಇದಕ್ಕೆ ನಾನು ಒಪ್ಪೋದಿಲ್ಲ. ಎಲ್ಲಿಂದ ಬಂದಿರುವ ಆ ನಾಗಗಳೇ ಸುಮ್ಮನಿದ್ದಾವೆ. ನಮ್ಮೂರ್ನವಳಂತ ಹೇಳುವ ನಿನ್ನ ಆರ್ಭಟನೆ ಜಾಸ್ತಿ ಆಗ್ತಾ ಇದೆ. ಯಾಕೋ ನನಗೆ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಹೌದು, ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ.